ತಿರುಪ್ಪಾವೈನ 15ನೇ ಪದ್ಯ. ಎಳ್ಳೈ ಎಳಂಗಿಳಿಯೇ இன்று உறங்கதியோ ஷில்றனி என்றின் நங்கமீர் போதரினின்றன் வள்ளே உங்கள் கட்டருங்கள் பண்டே உன் வாயரதும் ஒள்ளரிகள் நீங்களே நானாத ஆயிடுக ஒல்லினி போதாய் உனக்கென்ன வேரடையை எல்லாರೂ போந்தாரோ போன்றார் போனுண்ணிக்கள் வல்லானே காற்றானே மாற்றாரை மாற்றுக்களி ವಲ್ಲಾನೈ ಮಾಯನೈ ಪಾಡೇಲೋ ರೆಂಭಾವಾಯ್. ತಿರುಪ್ಪಾವೈನ 15ನೇ ಪದ್ಯದ ತಾತ್ಪರ್ಯದಲ್ಲಿ ಹೋದ ಸತಿ ಕೃಷ್ಣ ಹೆಚ್ಚು ರಾಮ ಹೆಚ್ಚು ಅಂತ ಹೇಳಿ ಜಗಳ ಆಡಿದರು ಸಖಿಯರು. ಇವಾಗ ಈ ಒಳಗಡೆ ಮಲಗಿರುವ ಗೋಪಿಕೆ ಮತ್ತು ಹೊರಗಡೆ ನಿಂತಿರೋ ಗೋಪಿಕೆ ಕನ್ಯರು ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಹೇಗೆ ಅಂದರೆ ಒಳಗಡೆ ಇರೋಳು ಶ್ರೇಷ್ಠ, ಹೊರಗಡೆ ಇರೋಳು ಶ್ರೇಷ್ಠ ಅಂತ. ಅಂದರೆ ಹೊರಗಡೆ ಇರೋರು ಏನು ಮಾಡ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವರೆಲ್ಲರೂ ಒಟ್ಟಿಗೆ ಸೇರಿ ನಡ್ಕೊಂಡು ಕೃಷ್ಣ ಸಂಕೀರ್ತನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಒಳಗಡೆ ಇರೋ ಗೋಪಿಕೆ ಕನ್ಯೆ ಅವಳು ಮಾತ್ರ ಅವಳ ಪಾಡಿಗೆ ಆ ಕೃಷ್ಣನಿಗೆ ಏನೇನು ಬೇಕೋ ಎಲ್ಲ ಮಾಡಿಕೊಂಡು ಅವಳ ಮನೆಯೇ ಕೃಷ್ಣ ಬರ್ತಾನೆ ಅಂತೆಲ್ಲ ಸಂಭ್ರಮ ಪಟ್ಕೊಂಡು ಅವಳು ಅವನ ಜೊತೆನೇ ನಾನು ಇದ್ದೀನಿ ಅಂತ ಭಾವದಲ್ಲಿ, ಅಂದರೆ ಅವಳ ಮನದೊಳಗೆ ಹೇಗೆ ನಿನ್ನೆ ಅವಳು ವರ್ಣಿಸ್ತಾ ಇದ್ಲಲ್ವಾ, ಒಂದು ಮನೆ ಇರಬೇಕು, ಆ ಮನೆ ತುಂಬ ಚೆನ್ನಾಗಿರಬೇಕು, ಅಲ್ಲಿ ಕೃಷ್ಣ ಬಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು ಅನ್ನೋ ಭಾವದಲ್ಲಿ ಹೇಳ್ತಾ ಹೋದಂಗೆ ಕೆಲವರು ಸಖಿಯರು ಒಳಗಡೆನೇ ಇದ್ಬಿಟ್ಟು ಅವರು ಕೃಷ್ಣನ ಜೊತೆ ಇದ್ಬಿಟ್ಟಿದ್ದಾರೆ. ಕೆಲವರು ಹೊರಗಡೆ ಬಂದು ಕೃಷ್ಣ ಇದ್ದಾನೆ ಅಂತ ಸಂಭ್ರಮಿಸ್ತಿದ್ದಾರೆ. ಮತ್ತೆ ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋ ಭಾವನೆ ಮತ್ತೆ ಬರ್ತಾ ಇದೆ. ಯಾರು ಸಮರ್ಥಶಾಲಿಗಳು ಅಂತ ಒಂದು ಭಾವನೂ ಇದರಲ್ಲಿ ಅವಳು ವ್ಯಕ್ತಪಡಿಸ್ತಾ ಇದ್ದಾಳೆ. ಆದರೆ ನಮ್ರತೆಯಿಂದ ನಾವು ಆಯಿತು ನೀವೇ ಹೆಚ್ಚಪ್ಪ, ಆಯಿತು ನನ್ನಿಂದ ನಾನು ಒಳಗಡೆ ಸೇರಿಕೊಂಡು ಏನಾದರೂ ತಪ್ಪಾಗೋಗಿದೆಯಾ ಅಥವಾ ನೀವು ಹೊರಗಡೆ ಇರೋರ ಜೊತೆ ನಾನು ಸೇರಿಕೊಂಡಿಲ್ವಾ ಅಂತೇಳಿ ಒಳಗಡೆ ಇರೋರು ಹೊರಗಡೆ ಇರೋರು ಇಬ್ಬರೂ ಒಂದು ಹಂತಕ್ಕೆ ಬಂದು ಒಬ್ರಿಗೊಬ್ರಿಗೆ ಹೆಚ್ಚು ಕಮ್ಮಿ ಸಾರಿ ಕೇಳಿಸ್ಕೊಂಡಂಗೆ, ಓಕೆ ನನ್ನ ತಪ್ಪಾಯಿತು, ನಾನು ಒಳಗಡೆನೇ ಸೇರ್ಕೊಂಡ್ಬಿಟ್ಟೆ ಕೃಷ್ಣ ಕೃಷ್ಣ ಅಂತ, ನೀವೆಲ್ಲ ಹೊರಗಡೆ ಇದ್ದೀರಾ ಅಂತ ಹೇಳಿ ಇಬ್ಬರೂ ಒಟ್ಟಾಗಿ ಹೊರಡೋದೇ ಇದೆಯಲ್ಲ ಈ ಪದ್ಯದ ತಾತ್ಪರ್ಯ. ಅಂದರೆ ಎಲ್ಲರೂ ಈ ಸತ್ಸಂಗದಲ್ಲಿ ಇರಬೇಕು, ಎಲ್ಲರನ್ನೂ ನಾವು ಕರ್ಕೊಂಡು ಹೋಗ್ತಾ ಇರಬೇಕು ಕೃಷ್ಣನ ಮನೆ ಕಡೆಗೆ. ಇದೇ ಅವಳ ಒಂದು ಉದ್ದೇಶ. ಒಳಗಿದ್ದೀವೋ ಹೊರಗಿದ್ದೀವೋ ಹೇಗಿದ್ದೀವೋ, ಅದೇ ಇಷ್ಟು ದಿನ ಪದ್ಯದಲ್ಲಿ ಅವಳು ಹೇಳ್ಕೊಂಡು ಬಂದಿದ್ದು ಯಾರ್ಯಾರಿಗೆ ಯಾವ್ಯಾವ ಥರ ಕಷ್ಟ ಇರುತ್ತೋ ಆ ಭಗವಂತನೇ ಬಲ್ಲ. ಒಬ್ಬ ಶ್ರೀಮಂತ, ಒಬ್ಬ ಬಡವ, ಮತ್ತೊಬ್ಬ ಮಗದೊಬ್ಬ, ಎಲ್ಲರೂ ಯಾರು ಹೇಗೇ ಇರಲಿ ಎಲ್ಲರೂ ಕೂಡಿ ನಾವು ಕೃಷ್ಣನ ಮನೆ ಕಡೆ ಹೊರಡಬೇಕು, ನಾವು ಅವನನ್ನು ಸೇರಬೇಕು. ಈ ಜೀವಾತ್ಮ ಭೂಮಿ ಮೇಲೆ ಬರೋದೇ ಆ ಪರಮಾತ್ಮನಲ್ಲಿ ಲೀನವಾಗಬೇಕು ಅಂತ. ಆದರೆ ನಾವು ಎಷ್ಟೊಂದು ವಿಷಯಗಳಲ್ಲಿ ನಾವು ಸಿಕ್ಕಾಕ್ಕೊಂಡ್ಬಿಡ್ತೀವಿ. ಹಾಗಾಗಿ ಯಾರು ಹೇಗಿದ್ದರೂ ಪರವಾಗಿಲ್ಲ, ಭಗವಂತ ನಮ್ಮನ್ನು ಉದ್ಧರಿಸ್ತಾನೆ. ನಾವು ಎಲ್ಲರೂ ಒಡಗೂಡಿ ಅವನ ಮನೆ ಕಡೆ ಹೋಗೋಣ ಅನ್ನುವ ತಾತ್ಪರ್ಯ ಈ ಪದ್ಯದಲ್ಲಿ ಹೇಳ್ತಾಳೆ. ಭಾಗವತರ ಗೋಷ್ಠಿಯಲ್ಲಿ ಬೆರೆತುಕೊಳ್ಳಲು ಆಸೆ ಪಡುವ ಲಕ್ಷಣಗಳು ಎಲ್ಲರಿಗೂ ಇರುತ್ತೆ. ಈ ಭಾಗವತರ ಮೂಲಕ ಶ್ರೀ ವೈಷ್ಣವನಲ್ಲಿ ಇರಬೇಕಾದ ಮುಖ್ಯ ಗುಣಗಳು ನಮ್ರತೆ ಎಂಬುದು ನಮಗೆ ಅರ್ಥ ಆಗಬೇಕು. ಇಲ್ಲದ ದೋಷವನ್ನು ತನ್ನಲ್ಲಿ ಯಾರಾದರೂ ಆರೋಪಿಸಿದರೂ ಸಹ ಶ್ರೀ ವೈಷ್ಣವನಾದವನು ಅವರಿಗೆ ಎದುರು ಮಾತಾಡದೆ ನಮ್ರತೆಯಿಂದ ಇರಬೇಕಾದದ್ದು ನಿಯಮ ಅಂತ ಹೇಳ್ತಾಳೆ. ನಮಗೆ ಯಾರೇ ಏನೇ ನೀವು ಸರಿ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ ಹೇಳಿದರೂ ಆಗ ನಾವು ಜಗಳಕ್ಕೆ ನಿಂತ್ಕೊಳ್ಳದೆ ನಮ್ರತೆಯಿಂದ ಇರಬೇಕು. ನಮ್ರತೆಯಿಂದ ಇದ್ದಾಗ ನಾವು ಎಲ್ಲವನ್ನೂ ಸಾಧಿಸ್ಬೋದು, ನಾವು ಭಗವಂತನನ್ನು ಸೇರಬಹುದು ಅಂತ ಹೇಳ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ. ಆಂಡಾಳ್ ತಿರುವಳಿಗಡೆ ಶರಣಂ. ಜೈ ಶ್ರೀಮನ್ನಾರಾಯಣ.